ಲಗ್ನ ಆಗುವಾಗ ತಾಯಿ ಹೇಳಿ ಕಳಿಸ್ತಾಳ, ನೋಡ್ಯವ್ವ ಆ ಮನೆ ಬೆಳಕು ಮತ್ತು ಈ ಮನೆ ಬೆಳಕು ಜ್ಯೋತಿ ಎರಡೂ ಜ್ಯೋತಿ ಚಂದ ಬೆಳಗಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾಳ. ಆದರೆ ಸ್ವರ್ಗಮಯವಾಗಿರುವಂತಹ ನಮ್ಮ ಮನೆ ನರಕಮಯ ಮಾಡುವಂತಹ ನಮ್ಮ ಮನೆ ಯಾರ ಒಬ್ಬರು ಊರಾಗಿನವರು ಇರ್ತಾರೆ, ಇಂಥವರು ನರಕಮಯ ಮಾಡ್ಕೊಳ್ಳೋದು ಸ್ವರ್ಗಮಯ ಮಾಡ್ಕೊಳ್ಳೋದು ಅದು ನಮ್ಮ ನಿರ್ಧಾರ. ಆದರೆ ಯಾರೊಬ್ಬರು ಹೇಳ್ತಾ ಇರ್ತಾರೆ, ಎಷ್ಟು ಕೇಳಬೇಕು ಅಷ್ಟೇ ಕೇಳಿದಾಗ ನಮ್ಮ ಜೀವನ ಪರಿಪೂರ್ಣ ಜೀವನ ಆಗ್ಲಿಕ್ಕೆ ಸಾಧ್ಯ ಅದ, ಸುಂದರ ಜೀವನ ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂದರೆ ಇಲ್ಲ. ಯಾವಾಗಂತಂದ್ರೆ ಯೌವನದೊಳಗೆ ಸ್ವಲ್ಪ ನಾವು ಕಾಲು ಜಾರ್ತಂತಂದ್ರೆ ಸದ್ವಿವೇಕ ಕೈ ಮೀರಿ ಹೋಯ್ತಂತಂದ್ರೆ ಕಾಲು ಜಾರ್ತಂದ್ರೆ ನಮ್ಮ ಮನೆ ನರಕ ಆಗ್ತದೆ. ಅದು ಒಂದು ಘಟ್ಟ ಇರ್ತದೆ, ಟೈಮ್ ಇರ್ತದೆ. ಯೌವನದೊಳಗೆ ಇದು ಒಂದೇ ಅಂತಲ್ಲ, ನಡಿತಾನೆ ಮನುಷ್ಯ ಬೀಳ್ತಾನ, ನಡಿತಾನೆ ಮನುಷ್ಯ ಕಾಲು ಜಾರ್ತಾನ. ಜಾರಬಾರ್ದಂತ ಹೇಳಿ ಮನಸ್ಸು ಕಂಟ್ರೋಲ್ ಇರಬೇಕಂತ ಹೇಳಿನೇ ಇದು ಪ್ರವಚನ, ಜಾತ್ರೆ, ಸತ್ಸಂಗ ಇವೆಲ್ಲ ಎದಕ್ಕಾಗಿ? ಮನುಷ್ಯ ಜಾರಬಾರ್ದು, ಜೀವನದೊಳಗೆ ಕಾಲು ಜಾರಬಾರ್ದು. ಜಾರೋದು ಸಹಜ, ಬೀಳೋದು ಸಹಜ, ಆದರೆ ಜಾರಬಾರ್ದು, ಕಂಟ್ರೋಲ್ದಾಗ ಇಟ್ಕೋಬೇಕಂತ ಹೇಳಿ ಅವ್ರು ಹೇಳಿದ್ರು. ಈಗ ಹಾಡಿದ್ರಲ್ಲ, ಕರಿಸೀರಿ ಉಡಬೇಡ ಕಡಿವಾನ ಬಿಡಬೇಡ. ಕರಿಸೀರಿ ಅಂದ್ರೆ ಏನ? ನೀ ಕರಿರ ಸೀರೆ ಉಟ್ಕೋ, ಬಿಳಿರ ಸೀರೆ ಉಟ್ಕೋಬೇಡದಂತಲ್ಲ. ಕರಿಸೀರಿ ಅಂದ್ರೆ ಏನ? ಕರಿಸೀರಿ ಅಂತಂದ್ರೆ ಮನಸ್ಸು ಅಜ್ಞಾನ ಅನ್ನುವಂಥ ಕರಿಸೀರಿ ಧರಿಸಕ್ಕೆ ಹೋಗಬೇಡ. ಮನುಷ್ಯನೊಳಗೆ ಅಜ್ಞಾನ ತುಂಬ್ಕೊಳಕ್ ಹೋಗಬೇಡ. ಕಡಿವಾಣ ಬಿಡಬೇಡ ಅಂತಂದ್ರೆ ಮನಸ್ಸಿನ ಮೇಲೆ ಲಗಾಮಿಡು. ಕರಿಸೀರಿ ಉಡಬೇಡ, ಕಡಿವಾಣ ಬಿಡಬೇಡ. ಕರಿಸೀರಿರ ಉಟ್ಕೊಳ್ರಿ, ನೀವು ಬಿಳಿ ಸೀರಿರ ಉಟ್ಕೊಳ್ರಿ, ಕೆಂಪು ಸೀರಿರ ಉಟ್ಕೊಳ್ರಿ, ಕೊಡೋರ ತಗೊಳ್ಳೋರು ನಾವು ಏನೂ ಇಲ್ಲ. ಕರಿಸೀರಿ ಅಂದ್ರೆ ಅಜ್ಞಾನ ಧರಿಸ್ಕೋಬೇಡ. ಮನಸ್ಸಿನ ಮೇಲೆ ಕಂಟ್ರೋಲ್ ಬೇಕು. ಮನಸ್ಸು ಜಾರ್ತಂದ್ರೆ ಮುಗ್ದೋಯ್ತು, ನರ್ಕ ನಮ್ಮ ಜೀವನ. ಅದಕ್ಕೆ ಹೇಳಿದ್ರು ಯೌವನಂ ಒಂದು ಘಟ್ಟ. ಯೌವನದೊಳಗನ ಏನು ಬೇಕಾದಾಗ್ತದೆ, ಒಳ್ಳೆಯದು ಆಗ್ತದೆ, ಕೆಟ್ಟದ್ದು ಆಗ್ತದೆ. ಯೌವನಂ. ಎರಡನೇದ್ದು ಧನ ಸಂಪತ್ತಿ. ನಮ್ಮ ಹತ್ತಿರ ಧನ ಸಂಪತ್ತು ಬಂತಂದ್ರೆ ಮನುಷ್ಯನು ಕಾಲು ಜಾರ್ತಾನೆ. ಯಾರಿಗೂ ಕೇರ್ ಮಾಡಂಗಿಲ್ಲ, ಯಾರಿಗೂ ಒಳ್ಳೆ ಮಾತಾಡಂಗಿಲ್ಲ. ಪರಮಾತ್ಮ ಎಷ್ಟು ಚಂದ ಬಾಯಿ ಕೊಟ್ಟಿದ್ದಾನೆ, ನಾಲ್ಗಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಚಂದ ಮಾತಾಡಿದ್ರೆ ಏನಾಗ್ತದೆ? ಮಾತಾಡಂಗಿಲ್ಲ. ಬಾಲೇ ಇಲ್ಲೇ ಯಾಕ ನಿನಗವ ಅಂದ್ರೆ ಹೆಂಗಕ್ಕೈತಿ? ಚಂದ ಹೆಸರಿರ್ತದೆ, ಚಂದ ಹೆಸರಿಟ್ಟಿರ್ತಾರೆ. ಬಸವರಾಜ್ ಅಂತ ಹೆಸರಿಟ್ಟಿರ್ತಾರೆ. ಬಸ್ಯಾ ಏನು ಮಾತದ? ಯಾಕ ಚಂದ ಬಾಯಿ ಕೊಟ್ಟನ ಪರಮಾತ್ಮ. ಚಂದ್ರಕಲಾ ಅಂತ ಹೆಸರಿರ್ತದೆ. ಚಂದ್ರಿ ಮಾತಾಯು. ಮತ್ತು ಯಾರ ಚಂದ್ರಕಲಾ ಅಂತ ಹೆಸರಿದ್ದವರು ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ವ. ಯಾರ ಇದ್ದವರು ಬಸವರಾಜ್ ಅಂತ ಇದ್ದವ್ರು ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಇದು ಹೇಳೋ ಮಾತುಗಳದಾವು. ಮತ್ತು ನಾವು ಹೇಳೋದು ಒಂದು, ಮತ್ತು ನೀವು ತಿಳ್ಕೊಳ್ಳೋದು ಒಂದು, ಹಿಂಗಾಗ್ಬಾರ್ದು. ಒಳ್ಳೆ ಬಾಯಿ ಕೊಟ್ಟಿದ್ದಾನ, ನಾಲಿಗೆ ಕೊಟ್ಟಿದ್ದಾನ, ಒಳ್ಳೆ ಮಾತಾಡ್ಬೇಕು ನಾವು. ಅಧಿಕಾರ ಇತ್ತು, ರೊಕ್ಕ ಇತ್ತಂದ್ರೆ ಮುಗ್ದೋಯ್ತು. ಕಣ್ಣು ಇಲ್ಲಿ ಇರಂಗಿಲ್ಲ, ಕಣ್ಣು ಇಲ್ಲಿ ಬರ್ತಾವ. ಅವರಿಗೆ ಎಲ್ಲರಿಗೆ ಬರಂಗಿಲ್ಲ, ಬಿಡ್ರಿ, ಒಬ್ರೊಬ್ರಿಗೆ ಬರ್ತಾವ, ಎಲ್ಲರಿಗೆ ಬರಂಗಿಲ್ಲ. ಎರಡನೇದ್ದು ಪ್ರಭುತ್ವಂ, ಅಧಿಕಾರ. ಮನುಷ್ಯನಿಗೆ ಅಧಿಕಾರ ಬಂತಂದ್ರೆ ಮುಗ್ದೋಯ್ತು. ಈಗ ಗ್ರಾಮ ಪಂಚಾಯತ್ ಇಲೆಕ್ಷನ್ ಆದ ತಕ್ಷಣ ಗ್ರಾಮ ಪಂಚಾಯತ್ ಮೆಂಬರ್ ಅಕ್ಕನೊಬ್ಬವ
ಅಧಿಕಾರ ಬಂತಂದ್ರೆ ಮುಗಿದೋಯ್ತು. ಅವನಿಗೆ ಲಿಂಗ ಇರಲ್ಲ, ತುಳಸಿ ಮಾಳು ಇರಂಗಿಲ್ಲ, ರುದ್ರಾಕ್ಷಿ ಇರಂಗಿಲ್ಲ, ವಿಭೂತಿ ಇರಂಗಿಲ್ಲ, ಏನೂ ಇರಂಗಿಲ್ಲ. ಎಟ್ಲೀಸ್ಟ್ ಏನೋ ಗ್ರಾಮ ಪಂಚಾಯತ್ ಅಧಿಕಾರ ಸಿಕ್ತಂದ್ರೆ ಮುಗಿದೋಯ್ತು, ಎಲ್ಲ ತೆಗೆದು ಬಿಟ್ಟಾಕ್ತಾನೆ ಆ ಕಡೆ. ಈ ದೇಶದ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಬಿಟ್ಟನ ತನ್ನ ಲಾಂಛನ, ಪೇಟ ಸುತ್ಕೋತಿದ್ದ, ಖಡ್ಗ ಇತ್ತು, ತನ್ನ ಧರ್ಮದ ಲಾಂಛನಗಳೆಲ್ಲ ಧರಿಸಿದ್ದ. ಅದನ್ನು ನಮ್ಮ ಹತ್ತಿರ ಅವ್ರ ಪ್ರಧಾನಮಂತ್ರಿ. ಎಟ್ಲೀಸ್ಟ್ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆದರೂ ಅಧಿಕಾರ ಸಿಕ್ತಂದ್ರೆ ಮುಗಿದೋಯ್ತು, ಎಲ್ಲ ಬಿಟ್ಟು ಬಿಡ್ತೇವೆ. ಬಿಡಬಾರ್ದು, ಧರ್ಮದಿಂದ ನಡಿಬೇಕು. ನಾವು ಯಾವ ಧರ್ಮದಲ್ಲಿ ಹುಟ್ಟಿದೆವೋ ಆ ಧರ್ಮದ ಆಚರಣೆ ಮಾಡಿದಾಗ ಮಾತ್ರ ಮನುಷ್ಯ ಜನ್ಮನಿಗೆ ಕಿಮ್ಮತ್ ಬರ್ಲಾಕ ಸಾಧ್ಯ ಅದ. ಅಧಿಕಾರ ಯಾವುದರ ಒಂದು ಅಧಿಕಾರ ಸಿಕ್ತಂತಂದ್ರೆ ಯಾರಿಗೂ ಕಾಡ್ಸಕ್ಕೆ ಹೋಗ್ಬಾರ್ದು. ನಾವೇನಿಲ್ಲಿ ಕಾಯಂ ಇರ್ಲಕ್ಕೆ ಬಂದಿಲ್ಲ. ಯಾವಾಗ ಪರಮಾತ್ಮನ ಆಜ್ಞೆ ಆಗ್ತದೋ ಅವಾಗ ನಾವು ಎಲ್ಲ ಬಿಟ್ಟು ಕೊಟ್ಟು ಹೋಗ್ಬೇಕಾಗ್ತದ. ಒಂದು ಘಟನೆ ಹೇಳ್ತೇನೆ, ನಾವು ಘಟನೆ ಹೇಳಿ ಮುಗಿಸ್ತೇನೆ. 9:15 ಆಯಿತು. ಒಂದು ಘಟನೆ ಹೇಳ್ತೇನೆ. ಏನಂತಂದ್ರೆ ಆಗಿರುವಂಥ ಘಟನೆ ಇದು. ನಮ್ಮ ಊರಿಂದ ಒಂದು 15 ಕಿಲೋಮೀಟ್ರ್ ಒಂದು ಊರು ಅದ. ಆ ಊರಿನ ಹೆಸರು ತಗೊಳ್ಳೋದು ಬೇಡ. ನಮ್ಮ ಊರು ಒಂದು 15-20 ಕಿಲೋಮೀಟ್ರ್ ಊರದ. ಅವ ಸರ್ಕಾರಿ ಅಧಿಕಾರಿ ಇದ್ದ. ಯಾರ್ಯಾರ ಊರವ್ರು ಹೋದ್ರು ಅಂತಂದ್ರೆ ಠಿಸ್ ಪಾಸ್ ಸಿಟಿಕ್ ಮನುಷ್ಯ, ಬರೇ ಠಿಸ್ ಪಾಸ್ ಮಾಡವ ಮನುಷ್ಯ. ಏನಾರ ಊರವ್ರ ಕೆಲಸ ಇದು ಸಹಿ ಮಾಡ್ರಿಪ್ಪ, ನಾವು ಇದಕ್ಕದೇವೇನ ನಡ್ರಿ ಕಡೆ. ಯಾರ ಪಟ್ಟಿ ಕೇಳಕ್ಕೆ ಬಂದಿರ ಅಂತ ತಿಳ್ಕೊರೆ, ಕೊಡ್ತೇವೋ ನಡ್ರಿ, ಕೊಡ್ತೇವೋ. ಕೊಡೋದೇ ಇಲ್ಲ. ಒಬ್ಬರಿಗೆ ಅವ ಚಹಾ ಕುಡಿಸಿದಲ್ಲ, ಮನೆಗೆ ಯಾರ ಬಂದ್ರೆ ಚಾರ ಕುಡಿಸ್ತೀವಿ ನಾವು, ಅವು ಚಾನು ಕುಡಿಸಿಲ್ಲ. ಅವನಿಗೆ ಆ ಊರವರು ಮಾತಾಡ್ತಿದ್ದಿಲ್ಲ, ಆ ಮನೆಗೆ ಯಾರು ಹೋಗ್ತಿದ್ದಿಲ್ಲ, ಯಾರೂ ಮಾತಾಡ್ತಿದ್ದಿಲ್ಲ, ಮನೆಗೆ ಹೋಗ್ತಿದ್ದಿಲ್ಲ, ಏನಿಲ್ಲ ಎಂತಿಲ್ಲ. ಒಂದು ಸಲ ಏನಾಯ್ತಂದ್ರೆ ಒಬ್ಬ ಮಗಳು ಹೆಂಡತಿ ಹೈದರಾಬಾದ್ದಾಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ ಮಗ ಹೆಂಡತಿ ಅಲ್ಲಿ ಅದಾರ. ಗಂಡ ಹೆಂಡತಿ ಇಲ್ಲಿ ಇರ್ತಿದ್ದರು. ಮಗಳು ಮದುವೆ ಮಾಡಿಕೊಟ್ಟಾರ, ಆಕೆ ಆ ಕಡೆ ಹೋಗ್ಯಾಳ. ಮನೆಯಾಗ ಇಬ್ಬರೇ ಇದ್ದರು. ಅಡುಗೆ ಎಲ್ಲ ಮಾಡ್ಯಾಳ. 5 ಗಂಟೆ ಆಗಿತ್ತು ಸಾಯಂಕಾಲ. ನಂಗೆ ತೋರ್ಮನೆ ಕಡೆ ಅನ್ನ ಕರೆಯಕ್ಕೆ ಬಂದ, ನಾ ಹೋಗ್ತೇನೆ ಅಂತ ಹೇಳಿ ಈಕೆ ಹೇಳಿ ಹೋದಳು. ಆಗೋತಿತ್ತು ಶನಿವಾರ ಇತ್ತು. ಹೋದಳು. ಇವ ಅಡುಗೆ ಎಲ್ಲ ಮಾಡಿಂದಿತ್ತು. ಅಡುಗೆ ಎಲ್ಲ ಊಟ ಮಾಡ್ದ, ಎಲ್ಲ ಮಾಡ್ದ. ಹಿಂಗೆ ಬ್ಯಾಸ್ಗೆ ಇತ್ತು. AC ಹಾಕ್ದ, ಫ್ಯಾನ್ ಹಚ್ದ, ಎಲ್ಲ ಚಿಲ್ಕ ಹಚ್ಚಿ ಆರಾಮ್ ಮಲ್ಕೊಂಡ. ಯಾವಾಗ ಅಟ್ಯಾಕ್ ಬಂದಿದ್ದು ಗೊತ್ತಿಲ್ಲ. ಪ್ರಾಣ ಪಕ್ಷಿ ಹಾರು ಹೋಗ್ಯದ. ಮನೆಗೆ ಯಾರೂ ಇಲ್ಲ. ಒಂದಿನ ಹೋಯ್ತು, ಶನಿವಾರ ಹೋಯ್ತು. 2ನೇ ದಿನ ರವಿವಾರ ಹೋಯ್ತು. ಯಾರು ಬರಂಗಿಲ್ಲ, ನೋಡಂಗಿಲ್ಲ, ಏನಿಲ್ಲ ಎಂತಿಲ್ಲ. ಮನೆಗೆ ಯಾರು ಹೋಗಂಗಿಲ್ಲ ಅಂತ ಮನೆ ಅದು. ಶನಿವಾರ ಹೋಯ್ತು, ರವಿವಾರ ಹೋಯ್ತು, ಸೋಮವಾರನೂ ಹೋಯ್ತು. ಫೋನ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಮಂಗಳವಾರ ಬಂತು. ಹೆಂಡ್ತಿ ಅಂದಳು, 1 ದಿನ 2 ದಿನ ಹೋಗಲಿ, 3 ದಿನ ಗಂಡ ಫೋನ್ ಹಚ್ತಿದ್ದ, ಯಾಕೋ ಹಚ್ಚಲೋಗ್ಯಾನಂತ ಆಕೆ ಕುಂತ್ಕೊಂಡು ಫೋನ್ ಮಾಡೇ ಮಾಡತ್ತಾಳ. ಫೋನ್ ರಿಂಗ್ ಆಗಕತ್ತೈತಿ, ಎತ್ತಕ್ಕೆ ತಯಾರಿಲ್ಲ, ಯಾರೂ ಎತ್ತಕ್ಕೆ ತಯಾರಂಗಿಲ್ಲ. ಆಯಿತು ಅಂತ ಹೇಳಿ ಆಕೀಗ ಎದರ ಕೆಲಸದಾಗ ಇದ್ದಿರ್ಬೇಕು, ಎತ್ತಲು ಹೋಗ್ಯಾರ ಅಂತ ಹೇಳಿ ಕುಂತಳು. ಮತ್ತು ಅದಕ್ಕೆ ಅಲ್ಲಿ ಆಫೀಸಿಗೆ ಬಂದಿಲ್ಲ, ಆಫೀಸಿಗೆ ಬಂದಿಲ್ಲ. 2 ದಿನ ಆಯಿತು. ಶನಿವಾರ ರವಿವಾರ ಇದ್ದಿಲ್ಲ, ಸೋಮವಾರ ಬಂದಿಲ್ಲ. ಎದಕ್ಕೋ ಕೆಲಸ ಅದ ಅಂಥೇಳಿ ನಾವು ತಿಳ್ಕೊಂಡೇವೆ ಅಂತ ಅಲ್ಲಿ ಜನ, ಆಫೀಸಿಗೆ ಜನ ಅಂದರು. ಮಂಗಳವಾರ ಬರಲಿಲ್ಲ, ಏನಿಲ್ಲ. ನೋಡಿ ಒಬ್ಬ ಹೆಣ್ಮಗಳು ಬಂದಳು. ಯಾಕೋ ಏನೋ ಇಲ್ಲಿ ಹೋಗಕತ್ತೀನಿ, ವಾಸ ಬರತ್ತದ್ರಿ ಯಾಕೋ ಅಂತಂದಳು. ಮಂಗಳವಾರ ದಿನ, ಅದು ಮಧ್ಯಾಹ್ನ. ಯಾಕೋ ವಾಸನೆ ಬರತ್ತದ್ರಿ ಇಲ್ಲೇ, ಏನದ ಅಂತ ನಾ ಇಬ್ಬರಿಗೆ ಕರೆದು ಹೇಳಿದ್ರು. ಏನದ ನೋಡ್ರಿ ಅಂತ ಹೇಳಿ ನೋಡಿದ್ರು. ವಾಸ ಬರತ್ತದ. ಆ ಮನೆಗೆ ಮತ್ತು ಚಿಲ್ಕ ಪಲ್ಕ ಎಲ್ಲ ಬಾಗಿಲೆಲ್ಲ ಒಡೆದು ನೋಡ್ಬೇಕಂತಂದ್ರೆ ಹೆದರಿಕೆ ಊರಿಗೆ. ದುಷ್ಟ ಮನುಷ್ಯ. ಯಾರಿಗೆ ದಾನ ಮಾಡಿನವಲ್ಲ, ಧರ್ಮ ಮಾಡಿನವಲ್ಲ, ಚಾ ಕುಡಿಸಿನವಲ್ಲ, ಅಧಿಕಾರದ
ಗೋರ್ಮೆಂಟ್ದೊಳಗೆ ಸರ್ವಂಟ್ ಅದ, ನೀವ ಸರ್ವಿಸ್ ಮಾಡುವಂಥ ಸರ್ವಂಟ್ ಅದಾನ, ಗೋರ್ಮೆಂಟ್ ನೌಕರಿ ಅದ, ಯಾವುದೇ ಕೆಲಸ ಮಾಡೇ ಇಲ್ಲವ. ಮನೆಗೆ ಹೋಗಕ್ಕೆ ಹೆದರಾಕತ್ತರು. ಮತ್ತು ನಾ ಓನ್ಯಾಗಿನವ್ರು ಇದ್ದರು, ಫೋನ್ ಹಚ್ಚಿದ್ರು ಹೆಣ್ತಿಗೆ, ಎಲ್ಲಿದ್ದೀರಿ? ನಾ ಇಲ್ಲಿ ಅದೇನಿ, 2 ದಿನ ಆಯ್ತು, 2-3 ದಿನ ಆಯ್ತು ಬಂದೇನ, ಇಲ್ಲಿ ಅದೇನಿ. ಏನಿಲ್ಲ, ತಟ್ಟಿನೇ ತೆಗೆಯಲ್ಲಿ ಹೋಗ್ಯದ, ತಟ್ಟಿ ಎಲ್ಲ ಚಿಲ್ಕ ಅದಾವೆ ನೋಡ್ರಿ, ಬರ್ರಿ ಅಂತಂದ್ರು. ಇಷ್ಟೇ, ಮತ್ತೇನು ಹೇಳಿಲ್ಲ. ಆಯಿತು ಅಂತೇಳಿ ಆಕಿ ಪೈಲೇ ಫೋನ್ ಹತ್ತಂಗಿಲ್ಲ ಅಂತೇಳಿ ಆಕಿ ಓಡ್ಕೋತ ಬಂದಳು. ಬಂದು ನೋಡ್ತಾಳ, ಚಿಲ್ಕ ಎಲ್ಲ ಹಾಗೆ ಹತ್ತಿದ. ಎಟ್ಟು ಬಾಯಿ ಆಗ ತಟ್ಟಿ ಬಾರಿಸ್ತಾರೆ, ಹೇಳ್ರಿ ಯಾರಾದಿರೇನೋ. ತಟ್ಟಿ ಇಲ್ಲ ಇಲ್ಲ ಏನಿಲ್ಲ ಎಂತಿಲ್ಲ, ಹಂಗೆ ಅದ. ಮಗನಿಗೆ ಫೋನ್ ಹಚ್ಚಿದ್ರು, ಮಗ ಬರ್ಲಕ್ಕೆ 2-3 ತಾಸು ಹಿಡ್ದ. ಪಟ್ಟಂತ ಬಂತು 4 ಜನ ಬಂದರು. ಬಂದು ಬಾಗಿಲು ಹಿಂಗೆ ಮಾಡಿ ಹೊಡೆದ್ರು. ಹೊಡೆದಿದ ನಂತರ ಒಳಗೆ ಹೋಗಿ ನೋಡ್ತಾರ, ಭಗ್ಗಂತ ವಾಸ ಅಂದ್ರೆ ವಾಸ್ ಹೆಣ. 1 ದಿನ 2 ದಿನ ರೀ, 3-4 ದಿನ ಇರ್ತತ ಅದ ವಾಸ ಬರಕತ್ತು. ಹತ್ತಿರ ಯಾರು ಹೋಗಕ್ಕೆ ತಯಾರಿಲ್ಲ. ಏನು ಮಾಡಿದ್ರು, 4 ಮಂದಿ ಕುಡ್ಕುರಿಗೆ ಕರೆದ್ರು, ಪಕ್ಕ ಅವ್ರಿಗೆ ಕುಡಿಸಿ ಚಂದ ಕಟ್ಕೊಂಡ JCB ದಿಂದ ಅದು ಹೆಣ ತೊಗೊಂಡ JCB ದಾಗೆ ಹಾಕ್ಕೊಂಡ, ಟ್ಯಾಕ್ಟರ್ದಾಗ ಹಾಕ್ಕೊಂಡ ಹಂಗೆ ಅಂತ್ಯ ಸಂಸ್ಕಾರ ಮಾಡಿ ಬಂದರು. ಇದರ ಅರ್ಥ ಹಿಂಗದ, ಮನುಷ್ಯನ ಹತ್ತಿರ ಯಾವ್ದಾರ ಒಂದು ಅಧಿಕಾರ ಇತ್ತಂತಂದ್ರೆ ಚಂದ ರೀತಿಯಿಂದ ಮಾತಾಡ್ರಿ, ಯಾರಿಗೂ ಸಿಟ್ಟುಪಟ್ಟು ಮಾಡಕ್ಕೆ ಹೋಗಬೇಡ್ರಿ. ಯಾವಾಗ ನಾವು ಇರ್ತೀವೋ, ಯಾವಾಗ ಕರಿತಾನ ಭಗವಂತ ಅಂತ ಗೊತ್ತಿಲ್ಲ. ಒಳ್ಳೆ ರೀತಿಯಿಂದ ನಡೀರಿ, ನೀವು ಧರ್ಮದಿಂದ ನಡೀರಿ, ಒಳ್ಳೆ ಮಾತಾಡ್ರಿ, ಅಂದಾಗ ನಮ್ಮ ಬದುಕು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂತಂದ್ರೆ ಇಲ್ಲ. ನೀವು ಎಲ್ಲರೂ ಎಷ್ಟು ಆನಂದದಿಂದ ಕೇಳ್ತಾ ಇದ್ದೀರಿ, ಎಷ್ಟು ಚಂದ ಕೇಳ್ತಾ ಇದ್ದೀರಿ. ಈ ಕೇಳಿದ ಮಾತು ಎದ್ದಿದ ಮ್ಯಾಲ ಮಣ್ಣು ಹತ್ತದಂತ ಹೇಳಿ ಹಿಂಗೆ ಜಾಡಿಸ್ತಿರಲ್ಲ, ನನ್ನ ಮಾತು ಇಲ್ಲೇ ಜಾಡಿಸಿ ಹೋಗ್ರಿ ಮನೆಗೆ. ಹಂಗೆ ಮಾಡಬೇಡ್ರಿ, ಸ್ವಲ್ಪ ತಲೆಯಾಗ ಹಾಕ್ಕೊಂಡು ಹೋಗ್ರಿ. ಹೋದಾಗ ಮಾತ್ರ ನಮ್ಮ ಬದುಕು ಸುಂದರ ಆಗ್ತದೆ.